ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನುಗ್ಗೆ ಸೊಪ್ಪಲ್ಲಿ ಇಡ್ಲಿ ಮಾಡೋಣ. ವೆಜಿಟೇಬಲ್ ಇಡ್ಲಿ. ನುಗ್ಗೆ ಸೊಪ್ಪು ಅಂತಂದರೆ ಇದು ತುಂಬ ಪ್ರಿಷಿಯಸ್ ಅಲ್ವಾ. ಇದರಲ್ಲಿ ತುಂಬ ವಿಟಮಿನ್ ಸಿ ಇದೆ, ವಿಟಮಿನ್ ಬಿ ಇದೆ, ವಿಟಮಿನ್ ಎ ಇದೆ, ಪ್ರೋಟೀನ್, ಕ್ಯಾಲ್ಶಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಮ್ ಎಲ್ಲ ತುಂಬಿರೋ ರಿಚ್ ಆಗಿರೋ ಈ ನುಗ್ಗೆ ಸೊಪ್ಪನ್ನ ನಾವು ಆಗಾಗ ಬಳಸ್ತಾ ಇರೋದು ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ನುಗ್ಗೆ ಸೊಪ್ಪಲ್ಲಿ ಏನೇನೆಲ್ಲ ಅಡುಗೆ ಮಾಡ್ಬೋದು. ನಾನಿವತ್ತು ನುಗ್ಗೆ ಸೊಪ್ಪು ಮತ್ತು ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ರವೆ ಇಡ್ಲಿ, ಇನ್ಸ್ಟಂಟ್ ಇಡ್ಲಿ ಮಾಡ್ತಾಯಿದ್ದೀನಿ. ಮಗು ಸ್ಕೂಲ್ಗೆ ಹೋಗಬೇಕು ಅಂತಂದರೆ ನಾನು ಟಿಫನ್ಗೆ ರೆಡಿ ಮಾಡಬೇಕು, ಅರ್ಜೆಂಟಾಗಿ ರೆಡಿ ಮಾಡಬೇಕು. ಇವತ್ತು ಲೇಟಾಗಿದೆ. 2 ಕಪ್ಪು ರವೆ ತೊಗೊಂಡಿದ್ದೀನಿ ಇದಕ್ಕೆ, ಮತ್ತು 1 ಕಪ್ನಷ್ಟು ಮೊಸರು ಸಹ ತೊಗೊಳ್ತಾ ಇದ್ದೀನಿ. ಅರ್ಜೆಂಟಾಗಿ ಏನೋ ಒಂದು ಮಾಡಬೇಕು ಅಂತಂತ ಮಾಡೋದಲ್ಲ, ಅರ್ಜೆಂಟಾಗೂ ಬೇಗನೂ ರುಚಿಯಾಗಿ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದದ್ದನ್ನೇ ಮಾಡಿಕೊಡೋಣ ಅಲ್ವಾ. 1 ಕಪ್ ಮೊಸರು ತೊಗೊಂಡಿದ್ದೀನಿ ಮತ್ತು 1 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಇಡ್ಲಿ ಅದಕ್ಕೆ ಇದನ್ನು ರುಬ್ಕೋಬೇಕು. ಯಾವತ್ತೂ ಅಷ್ಟೇ ನೀರು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ತೆಳುವಾಗ್ಬಿಡುತ್ತೆ. ತೆಳುವಾದರೆ ನಾವು ದೋಸೆ ಮಾಡ್ಕೊಳಕ್ಕಾಗುತ್ತೆ ಅಷ್ಟೇ. ಇಲ್ಲಿ ನಾನು ಸೋಡಾನೂ ಬಳಸ್ತಾ ಇಲ್ಲ, ಏನೂ ಬಳಸ್ತಾ ಇಲ್ಲ. ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿ 1 ಕಪ್ನಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋ 1 ಕಪ್ನಷ್ಟು ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದರೆ ಹಾಕ್ಕೊಳ್ಳಿ. ನಾನೇನು ಇವತ್ತು ಹಾಕ್ಕೊಂಡಿಲ್ಲ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇಷ್ಟೆಲ್ಲ ಪ್ರೋಟೀನ್ ಕಣಜ, ವಿಟಮಿನ್ ಕಣಜ ಆಗಿರೋ ಈ ನುಗ್ಗೆ ಸೊಪ್ಪನ್ನ ಬಳಸೋದಕ್ಕೆ ನಾನಂತೂ ತುಂಬ ಇಷ್ಟಪಡ್ತೀನಿ. 7-8ರಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬಳಸೋದಕ್ಕೆ ಇಷ್ಟಪಡ್ತೀರಲ್ವ. ಈ ಸೊಪ್ಪು ಸಿಕ್ಕರೆ ಮಾತ್ರ ನೀವು ಬಿಡಲೇಬೇಡಿ. ಇಷ್ಟು ಆರೋಗ್ಯಕರವಾದ ಸೊಪ್ಪನ್ನ ಯಾರೂ ಬಿಡೋದಕ್ಕೆ ಆಗಲ್ಲ. ಇದಕ್ಕೆ 1 ಕಪ್ನಷ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು 1 ಕಪ್ನಷ್ಟು ಕ್ಯಾಪ್ಸಿಕಮ್ ಸಣ್ಣದಾಗಿ ಚಾಪ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ, ಮತ್ತು 1 ಕಪ್ನಷ್ಟು ಕ್ಯಾರೆಟ್ನ ತುರಿದಿರೋದನ್ನು ಹಾಕ್ಕೊಂಡಿದ್ದೀನಿ, ಮತ್ತು 1 ಕಪ್ನಷ್ಟು ಆಲೂಗಡ್ಡೆನ ತುರಿದಿರೋದೇ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇವೆಲ್ಲ ತುರಿದಿರೋದನ್ನೇ ಹಾಕ್ಕೊಂಡಿರೋದ್ರಿಂದ ನನಗೆ ಇಲ್ಲಿ ಸೋಡಾ ಆಗಲಿ ಯಾವುದರ ಅವಶ್ಯಕತೆ ಬೀಳೋದಿಲ್ಲ. ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ತಿರುವ್ಕೊಂಡು. ಚೆನ್ನಾಗಿ ಅಂದರೆ ತುಂಬಾ ಬೇಯಬೇಕು ಅಂತೇನಿಲ್ಲ, ಇಡ್ಲಿನಲ್ಲಿ ಬೇಯುತ್ತಲ್ವ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬೆಂದರೆ ಸಾಕು. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಇಂಚಿನಷ್ಟು ಶುಂಠಿ ಸಹ ತುರಿದಿರೋದು ಹಾಕ್ಕೋಬೇಕು. ನೋಡಿ, 1 ಇಂಚ್ ಅಲ್ಲದಿದ್ದರೆ 1.5 ಇಂಚ್ ಸಹ ನೀವು ಹಾಕ್ಕೊಳ್ಳಿ, ತಪ್ಪೇನಿಲ್ಲ. ಮತ್ತು ತರಕಾರಿಗಳು ಇಷ್ಟೊಂದೇ ಹಾಕಬೇಕು ಅಂತೇನಿಲ್ಲ. ಯಾವ ತರಕಾರಿ ಇದ್ದರೆ ಆ ತರಕಾರಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅಷ್ಟೇ ಹಾಕ್ಕೊಳ್ಳಿ. ಮತ್ತು ಇಡ್ಲಿ ಅದಕ್ಕೆ ಮಾತ್ರ ರವೆನ ರುಬ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅಷ್ಟೇ ಹಾಕ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇನ್ನು ಸ್ವಲ್ಪ ತರಕಾರಿ ಕಡಿಮೆ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ. ಇದು ಹೋಟೆಲ್ನಷ್ಟೇ ರುಚಿಯಾಗಿರುತ್ತೆ ರವೆ ಇಡ್ಲಿ, ಮತ್ತು ಅಷ್ಟೇ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ತುಂಬ ಚೆನ್ನಾಗೂ ಇರುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಖಂಡಿತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಈಗ ಡಯಾಬಿಟೀಸು ಮತ್ತೊಂದು ಹೇಳಿದಾಗ ಅದಕ್ಕೆಲ್ಲನೂ ತರಕಾರಿನೇ ಔಷಧಿ ಅಲ್ವಾ. ನಾವು ನಮ್ಮ ರೆಗ್ಯುಲರಲ್ಲಿ ಅಡುಗೆಗಳನ್ನ ತಿನ್ನೋ ಪದಾರ್ಥಗಳಲ್ಲೇ ನಾವು ನಮ್ಮ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಮತ್ತು ಮಕ್ಳಿಗೂ ಅಷ್ಟೇ ತರಕಾರಿ ತಿನ್ನಲ್ಲ ಅಂತಾರೆ, ನಂಗೆ ಉಪ್ಪಿಟ್ಟು ಬೇಡ ಅಂತಂತಾರೆ. ಇದು ಉಪ್ಪಿಟ್ಟಿಗಿಂತ ಸಹ ರುಚಿಯಾಗಿರುತ್ತೆ. ಉಪ್ಪಿಟ್ಟು ಬೇಡ ಅನ್ನೋರ್ಗುನು ಉಪ್ಪಿಟ್ಟು ಅಂತಲೂ ಅನಿಸಲ್ಲ, ಇದು ರವೆ ಇಡ್ಲಿನೂ ಅಂತಲೂ ಅನಿಸಲ್ಲ. ಹೋಟೆಲ್ನಷ್ಟೇ ರುಚಿಯಾಗಿರುತ್ತೆ, ಆದರೆ ಹೋಟೆಲ್ಗಿಂತ ತರಕಾರಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಷ್ಟೇ. ಇದನ್ನು ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ ಇಡ್ಲಿದು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೋಬೇಕು, ಮತ್ತು ಹಸಿ ಕೊತ್ತಂಬರಿ ಹಾಕಿಬಿಟ್ಟು ಬೇರಿಸ್ಕೋಬೇಕು. ಬಿಸಿನಲ್ಲಿ ಹಾಕ್ತೀವಪ್ಪ ಬಿಸಿ ಆಗೋಗುತ್ತಾ ಅಂದ್ಕೊಳ್ಳೋಷ್ಟೇನಿಲ್ಲ. ನಾವು ರುಬ್ಬಿದ ಮೇಲೆ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಅಂದರೆ 10 ನಿಮಿಷದಷ್ಟು ಟೈಮ್ ಸಿಗುತ್ತೆ ನಮಗೆ ರುಬ್ಬಿದ ಮೇಲೆ, ಅಷ್ಟೇ ಸಾಕು. ಅದಕ್ಕಾಗಿ ನಾನು ಸೋಡಾ ಹಾಕ್ಕೊಂಡಿಲ್ಲ. ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹೊಟ್ಟನ್ನು ಹಾಕ್ಕೊಂಡ್ರೆ ಪಾತ್ರೆ ಕಪ್ಪಾಗಲ್ಲ. ಇದು ನಿಮಗೆ ಅನುಕೂಲ ಆಗುತ್ತೆ ನೋಡಿ. ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಕುದಿಯೋದಕ್ಕೆ ನೀರಿಟ್ಟಾಗ ಕೆಳಗಡೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕ್ಕೊಳ್ಳಿ. ಇಡ್ಲಿ ತಟ್ಟೆಗಳಿಗೆಲ್ಲ ಎಣ್ಣೆ ಸವರ್ಕೊಂಡು ಇಡ್ಲಿನ ನೀವು ರವೆ ಇಡ್ಲಿಗೆ ಬೇಕಾದರೆ ಆನಿಯನ್ನು ಅಥವಾ ಟೊಮೆಟೊನೋ ಸ್ಲೈಸ್ ಕಟ್ ಮಾಡಿರೋದು ಹಾಕ್ಕೊಂಡು ಸಹ ನಿಮಗೆ ಹೋಟೆಲಲ್ಲಿ ಸಿಗುತ್ತಲ್ವ ರವೆ ಇಡ್ಲಿ, ಆ ಥರನೇ ಮಾಡ್ಕೋಬೋದು.
ನೋಡಿ ನಾನೀಗ ಗೋಡಂಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಈ ಥರ ಜೋಡಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ತುಂಬ ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊದು ತೋರಿಸ್ತಾ ಇಲ್ಲ. ನೀವು ಬೇಕಾದರೆ ಆ ರೀತಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನಿಮಗೆ ನಾನು ಮಾಡ್ತಾಯಿರೋ ಈ ರವೆ ಇಡ್ಲಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ನುಗ್ಗೆ ಸೊಪ್ಪು ಹಾಕಿದ್ದೀರಾ ಅಂತಂತ ಸಹ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮುಟ್ಟು ನೋಡಿದ್ರೆ ಕೈಗೆ ಅಂಟೋದಿಲ್ಲ, ಆಗ ಇಡ್ಲಿ ಬೆಂದಿದೆ ಅಂತ ಅರ್ಥ. ನೋಡಿ ಬಿಸಿ ಬಿಸಿ ಹಾಗೆ ತೆಗಿತಾ ಇದ್ದೀನಿ, ಆದರೆ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ತೆಗೀರಿ. ನಾನು ಮೊದಲೇ ಹೇಳಿದ್ನಲ್ವ, ಮಗುಗೆ ಸ್ಕೂಲ್ಗೆ ಟೈಮ್ ಆಗೋಗಿದೆ, ಅರ್ಜೆಂಟಾಗಿ ನಾನು ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಲೇಟಾಗಿ ಎದ್ದರೆ ನೋಡಿ, ಲೇಟಾಗಿ ಎದ್ದು ಈ ರೀತಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಅಕಸ್ಮಾತ್ ಟೊಮೆಟೊ ಸಾಸ್ ಜೊತೆ ಬೇಕಾದರೂ ಇದನ್ನು ತಿನ್ಬೋದು, ಅಥವಾ ಚಟ್ನಿ ಹಾಕ್ಕೊಂಡು ಸಹ ಕಾಯಿ ಚಟ್ನಿ ಜೊತೆ ಸಹ ಈ ಇಡ್ಲಿನ ತಿನ್ಬೋದು, ಅಥವಾ ಬರೀದು ಸಹ ತಿನ್ನೋದಕ್ಕೆ ಅಷ್ಟೇ ರುಚಿಕರವಾಗಿರುತ್ತೆ. ಎಲ್ಲ ಮಸಾಲೆನೂ ಇದರಲ್ಲಿ ಬಿದ್ದಿದೆ ಅಲ್ವಾ. ಮಸಾಲೆ ಅಂದರೆ ಹೆಚ್ಚಿನ ಮಸಾಲೆನಿಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ ಅಲ್ವಾ. ಹಾಗಾಗಿ ತುಂಬ ಚೆನ್ನಾಗಿದೆ. ನನಗೂ ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.